ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಶರಣಬಸವಪ್ಪ ಅಪ್ಪ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶರಣಬಸವೇಶ್ವರ 202ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು. ಮಾರ್ಚ್ 29ರಂದು ಉಚ್ಚಾಯಿ ಹಾಗೂ 30ರಂದು ಭವ್ಯ ರಥೋತ್ಸವ ಜರುಗಲಿದೆ ಎಂದು ಹೇಳಿದರು. 200 ವರ್ಷ ಆಯಿತು ಶರಣಬಸವೇಶ್ವರ ಲಿಂಗೈಕ್ಯಾಗಿ. ಆದ್ದರಿಂದ ಬಹಳ ಪುರಾತನ ಜಾತ್ರೆ ಇದು. 200 ವರ್ಷ ಆ ಮೇಲ್ಪಟ್ಟು ಉತ್ಸವ ಹಾಗೆ ಶರಣಬಸವೇಶ್ವರರು ಲಿಂಗೈಕ್ಯರಾಗಿ 200 ವರ್ಷ ಆಯಿತು. ಅವರು ಸಕಲ ಮಾಡಿದ್ರು. ಆದರೆ ಸಕಲ ದಿವಸ ಮಾಡಿದ್ರು ಕೂಡ ಜನ ರಿಕಗ್ನೈಸ್ ಆಗಿಲ್ಲ. ಹೆಚ್ಚಾಗಿ 200 ವರ್ಷ ಮೇಲೆ ಪಟ್ಟು ಆಗಿದೆ. ನಿತ್ಯ ಅದೇ ಪವಾಡಗಳು ಶರಣಬಸವೇಶ್ವರ ಅದರ ಅಂತ ಮತ್ತು ಪವಾಡ ನಡೀತಾ ಇವೆ. ಆಶೀರ್ವಾದ ನಡೀತಾ ಇದೆ. 200 ಶರಣಬಸವೇಶ್ವರ 200 ವರ್ಷ ಆಯಿತು. ಅದರ ಮಹಿಮೆ ಹೆಚ್ಚಾಗ್ತಾ ಇದೆ. ಈಗಲೇ ಶರಣಾರ್ಥಿ ಶಂಬಸೇಶ್ವರ 202ನೇ ಜಾತಿ ಇದೆ. ಎಲ್ಲರೂ ಜಾತಿಗೆ ಬನ್ನಿ, ಎಲ್ಲರೂ ಕೂಡಿ ತೇರನ್ನು ಎಳೆಯೋಣ, ಶಂಬಸೇಶ್ವರ ಆಶೀರ್ವಾದ ಪಡೆಯೋಣ. ಶಂಬಸೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಿರಂತರವಾಗಿ ಅನ್ನದಾಸೋಹ ಜ್ಞಾನದಾಸೋಹ ಬೆಳೆಸಿಕೊಂಡು ಹೋಗುತ್ತೇನೆ. ದಾಸೋಹ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ನಿಮ್ಮೆಲ್ಲರ ಶುಭ ಹಾರೈಕೆ ನನ್ನ ಮೇಲೆ ಇರಲಿ ಹಾಗೂ ಶರಣರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಶ್ರೀ ಶಂಬಸೇಶ್ವರ ಮಹಾರಾಜ್ ಕಿ ಜೈ. ಬಳಿಕ ಮಾತನಾಡಿದ ಸಂಸ್ಥಾನದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು, ಮಾರ್ಚ್ 30ರಂದು ಜಾತ್ರೆ ನಡೆಯಲಿದ್ದು ಭಜನೆ, ಕೀರ್ತನೆ, ಪ್ರವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ ಎಂದು ಹೇಳಿದರು. ಎಲ್ಲರಿಗೂ ಶರಣಾರ್ಥಿ. ಈ ವರ್ಷ 202ನೇ ಜಾತ್ರೆ ಇದೆ. 30ನೇ ತಾರೀಕಂದು ಮಾರ್ಚ್ 30ನೇ ತಾರೀಕಂದು ಜಾತ್ರೆ ಇದೆ. ಸಂಜೆ 6 ಗಂಟೆಗೆ ಇದೆ. ತಾವೆಲ್ಲ ಭಕ್ತ ಬಳಗದವರು ಬಂದು ಜಾತ್ರೆಯೆಲ್ಲ ಭಾಗವಹಿಸಿ ಶರಣರ ಕೃಪೆಗೆ ಪಾತ್ರರಾಗಿ ಆನಂದವನ್ನು ಅನುಭವಿಸಿರಿ. ಮತ್ತು ಈ ಸಲ 8ನೇ ಪೀಠಾಧಿಪತಿಯಾದ ನನ್ನ ಯಜಮಾನರು ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ಮತ್ತು 9ನೇ ಪೀಠದ ಚಿರಂಜೀವಿ ದೊಡ್ಡಪ್ಪಾಜಿಯವರ ಕೈಯಿಂದ ರಥೋತ್ಸವ ಚಾಲನೆಯನ್ನು ಮಾಡಲಾಗುತ್ತೆ ಹಾಗೂ ಪ್ರಸಾದ ಮತ್ತು ಲಿಂಗ ಸಜ್ಜಿಕೆಯನ್ನು ತೋರಿಸಲಾಗುತ್ತದೆ. ಈ ಪೀಠಾಧಿಪತಿಯವರಿಂದ 8ನೇ ಪೀಠಾಧಿಪತಿ ಮತ್ತು 9ನೇ ಪೀಠಾಧಿಪತಿಯನ್ನು ಇದು ಚಾಲನೆಯನ್ನು ಕೊಡುತ್ತಾರೆ. ಭಕ್ತ ಬಳಗದವರು ಎಲ್ಲರೂ ಬಂದು ಜಾತ್ರೆಯನ್ನು ನೋಡಿ ಆನಂದಿಸಬೇಕೆಂದು ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡುತ್ತೇನೆ. ಶರಣಾರ್ಥಿ. ತದನಂತರ ಮಾತನಾಡಿದ ಶರಣಬಸವೇಶ್ವರ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು, ಈ ಬಾರಿಯೂ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗಾಗಿ ಸಂಸ್ಥೆಯಿಂದ ಉತ್ತಮ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ ಹಾಗೂ ಕೆಕೆಆರ್ಟಿಸಿ ಇಲಾಖೆ ಕೂಡ ಒಳ್ಳೆಯ ಸಹಕಾರ ನೀಡುತ್ತಿದೆ ಎಂದು ತಿಳಿಸಿದರು. ಶರಣಬಸವೇಶ್ವರರ 202ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ 8ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರ ಮತ್ತು 9ನೇ ಪೀಠಾಧಿಪತಿಗಳ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಮತ್ತು ಮಾತೋಶ್ರೀ ದಾಕ್ಷಿಣಾತ್ಯರ ನೇತೃತ್ವದಲ್ಲಿ ನಡೆಯಲಾಗಿದೆ. ನಮ್ಮ ಎಲ್ಲ ಸದ್ಭಕ್ತರು ಒಳ್ಳೆಯ ರೀತಿಯಿಂದ ಎಲ್ಲ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಜಿಲ್ಲಾಡಳಿತವನ್ನು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸಿಟಿ ಕಾರ್ಪೊರೇಷನ್ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಸಹಕಾರ ಕೊಡ್ತಾ ಇದ್ದಾರೆ ಮತ್ತು KSRTC ಮತ್ತು ರೈಲ್ವೆ ಇದವರು ಮಾಡ್ತಾಯಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ದವರು ಕೂಡ ನಮ್ಮಲ್ಲಿ ಬಂದು ಸಹಕಾರ ಮಾಡ್ತಾಯಿದ್ದಾರೆ. ಭಕ್ತಾದಿಗಳು 29ನೇ ದಿವಸ ಸಾಯಂಕಾಲ 6 ಗಂಟೆಗೆ ಉಚ್ಚಯವನ್ನು ಜರುಗಲಾಗೋದು
ಆದರೂ ಕೂಡ ಅಪ್ಪಾಜಿಯವರು ಮತ್ತು ಚಿರಂಜೀವರಪ್ಪ ಅಪ್ಪಾಜಿಯವರ ಇದರಲ್ಲಿ ಪೂಜೆಯಿಂದ ಚಾಲನೆ ಕೊಡ್ತಾರೆ. ಮತ್ತು 30ನೇ ತಾರೀಕದಂದು ಸಾಯಂಕಾಲ 6 ಗಂಟೆಗೆ ರಥೋತ್ಸವವನ್ನು ದೊಡ್ಡಪ್ಪ ಅಪ್ಪಾಜಿಯವರು ಮತ್ತು ಶರಣಬಸಪ್ಪ ಅಪ್ಪಾಜಿಯವರ ಚಾಲನೆ ಕೊಟ್ಟು ಶರಣರ ಪ್ರಸಾದ ಬಟ್ಟಲು ಮತ್ತು ಲಿಂಗ ಸಜಕವನ್ನು ಎಲ್ಲ ಸದ್ಭಕ್ತರು ಬಂದವರಿಗೆ ಎಲ್ಲರಿಗೂ ದರ್ಶನ ಮಾಡಿಸಲಿದ್ದಾರೆ. ಭಕ್ತಾದಿಗಳು ಬಂದು ಶರಣರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಆನಂದ ಪಡೆದು ಮತ್ತು ಶರಣರ ಆಶೀರ್ವಾದ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಸಮಾಧಾನದಿಂದ ಬಂದು ಸಮಾಧಾನದಿಂದ ದರ್ಶನ ಪಡಿಬೇಕು ಅಂತ ಎಲ್ಲ ಸದ್ಭಕ್ತರಿಗೆ ನಮ್ಮ ಸಂಸ್ಥೆ ಪರವಾಗಿ ಎಲ್ಲರಿಗೂ ಕರೆಯುತ್ತೇವೆ.